ಡೇ ಒನ್ನು ಚಿಯಾ ಸೀಡ್ಸು ಬೆಳ್ಳುಳ್ಳಿ ಗಾರ್ಲಿಕ್ ತಗೋತವ್ರೆ ಫೇಸು ಗ್ಲೋ ಆಗೋದಕ್ಕೆ ಅನ್ಸುತ್ತೆ ಅನ್ಕೊಂಡಿದ್ದೀನಿ. ನಿಮ್ಮ ಫೇಸ್ ಸ್ಕಿನ್ ಎಲ್ಲ ಗ್ಲೋ ಅಪ್ ಆಗೋದಕ್ಕೆ ನೀವು ಈ ರೀತಿ ಸೀಕ್ರೆಟ್ ಸ್ಟೆಪ್ಸ್ ಎಲ್ಲ ಮಾಡಬೇಕು. ಅವಾಗ್ಲೇನೆ ಈ ರೀತಿಯಿಂದ ಈ ರೀತಿಗೆ ಶಿಫ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ರೀತಿ ನೋಡಿ ಎಲ್ಲರೂ ಟ್ರೈ ಮಾಡ್ತಾರೆ, ಬಟ್ ಆದ್ರೆ ಯಾಕೆ ಮಾಡ್ತೀವಿ, ಏನಕ್ಕೆ ಮಾಡ್ತೀವಿ, ಏನ್ ಹೆಲ್ಪ್ ಸಿಗುತ್ತೆ ಅಂತ ಏನು ಗೊತ್ತಿಲ್ಲದೆ ಸುಮ್ಮನೆ ಫಾಲೋ ಮಾಡ್ತೀರಾ. ಸೊ ಇದ್ರ ಹಿಂದೆ ಏನ್ ಸೈಂಟಿಫಿಕ್ ಇದೆ ಅಂತ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ನಮ್ಮ ಪೇಜಲ್ಲಿ ಇದೇ ರೀತಿ ವಿಡಿಯೋಸ್ ಪೋಸ್ಟ್ ಮಾಡ್ತೀವಿ, ಫಾಲೋ ಮಾಡ್ತೀವಿ. ಸೊ ಇವರು ಚಿಯಾ ಸೀಡ್ಸ್ ತಗೋತಾರೆ. ಇದರಲ್ಲಿ ನಿಮಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಇದು ನಮ್ಮ ಇನ್ಫ್ಲಮೇಷನ್ ರೆಡ್ಯೂಸ್ ಮಾಡೋದಕ್ಕೆ ಮತ್ತೆ ಸ್ಕಿನ್ ಹೈಡ್ರೇಷನ್ ಅಲ್ಲಿ ಇಟ್ಟಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಇವರು ಬೆಳ್ಳುಳ್ಳಿ ಗಾರ್ಲಿಕ್ನು ತಗೋತಾ ಇದ್ದಾರೆ. ಸೊ ಇದರಿಂದ ನಮಗೆ ಅಲಿಸಿನ್ ಮತ್ತು ಆಂಟಿ ಮೈಕ್ರೋಬಿಲ್ ಇರುತ್ತೆ. ನಿಜವಾಗ್ಲೂ ಇವೆರಡನ್ನು ತಗೊಂಡ್ರೆ ನಮ್ಮ ಸ್ಕಿನ್ ಗ್ಲೋ ಅಪ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಸತ್ಯ. ಆದ್ರೆ ನಿಮ್ ಸ್ಕಿನ್ ಗ್ಲೋ ಅಪ್ ಆಗೋದಕ್ಕೆ ಚೆನ್ನಾಗಿರೋದಕ್ಕೆ ಒಂದು ಫುಡ್, ಒಂದು ಡ್ರಿಂಕ್ ತಗೊಂಡ್ರೆ ಸಾಕು ಅಂದ್ರೆ ಅದು ದೊಡ್ಡ ಸುಳ್ಳು. ನಿಮ್ಮ ಸ್ಕಿನ್ ರಿಫ್ಲೆಕ್ಟ್ ಆಗದೆ ಓವರ್ ಆಲ್ ಲೈಫ್ ಸ್ಟೈಲು, ಫುಡ್ ಇಂಟೇಕು, ಹೈಡ್ರೇಷನ್, ಸ್ಲೀಪು, ಸ್ಟ್ರೆಸ್ ಇದ್ರ ಮೇಲೆ ಜಸ್ಟ್ ಒಂದು ಡ್ರಿಂಕ್ ತಗೊಂಡ್ರೆ ಇದಾಗ್ಬಿಡುತ್ತೆ ಅನ್ನೋದು ಆ ರೀತಿ ಇಲ್ಲ. ಸೊ ರಿಯಲ್ ಗ್ಲೋ ಸಿಗೋದು ಲೈಫ್ ಸ್ಟೈಲು, ಫುಡ್ಡು, ಕನ್ಸಿಸ್ಟೆನ್ಸಿನ ಚೆಕ್ ಮಾಡಿ. ನೀವೇನೋ ಶಾರ್ಟ್ ಕಟ್ಟು ಕ್ವಿಕ್ ಫಿಕ್ಸ್ ಕಡೆ ಹೋಗ್ಬೇಡಿ. ಚೆನ್ನಾಗಿ ಕಾಣಬೇಕು, ಗ್ಲೋ ಅಪ್ ಆಗಬೇಕು ಅನ್ನೋ ಅನ್ಕೊಂಡಿರೋ ನಿಮ್ಮ ಫ್ರೆಂಡ್ಗೂ ಈ ವಿಡಿಯೋನ ಶೇರ್ ಮಾಡಿ, ಯೂಸ್ಫುಲ್ ಆಗುತ್ತೆ.